Welcome to Android Tech Hub YouTube channel. ಪ್ರಿಯ ಸ್ನೇಹಿತರೆ, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಹೀಗೆ ಮಾಡಿದರೆ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಡ್ರಾಯ್ಡ್ ಟೆಕ್ ಹಬ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಫೈಲ್ ಮ್ಯಾನೇಜರ್ ಪ್ಲಸ್ ಇದರ ಎರಡನೇ ಭಾಗವನ್ನು ಮುಂದುವರಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ನಾವು ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸ್ನೇಹಿತರೆ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಇದೇ ರೀತಿ ಬೆಳೆಸ್ತಾ ಇರಿ. ನಾನಿವಾಗ ರೈಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಸ್ಟೋರೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. File Manager Plus Premium. More options. Main store. SD card 8.8 GB/31.9 GB. Column 2. ಓಕೆ ಫ್ರೆಂಡ್ಸ್, ಇವಾಗ SD ಕಾರ್ಡ್ ಸಿಕ್ಕಿದೆ. ನಾನು ಇವಾಗ ಡಬಲ್ ಟೈಪ್ ಮಾಡಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. Home. Out of grid. Showing items 1 to 11 of 19. ಸೊ ಇವಾಗ SD ಕಾರ್ಡ್ ಓಪನ್ ಆಗಿದೆ. ನಾನು ಇವಾಗ ರೈಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ. Root folder. Analyze. Alarms 1. Select button. Android 3. Select button. Android apps 15. Select button. ಸೊ ಗೈಸ್, ನೀವು ಕೇಳಿಸ್ಕೊತಾ ಇದ್ದೀರಾ, ಪ್ರತಿಯೊಂದು ಫೋಲ್ಡರ್ ಹೆಸರು ಹೇಳಿದ ನಂತರ ಪಕ್ಕದಲ್ಲಿ ಸೆಲೆಕ್ಟ್ ಅಂತ ಬರ್ತಾ ಇದೆ. ಸೊ ಇದೇನಪ್ಪ ಅಂತಂದ್ರೆ, ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಸೊ ಇದನ್ನ ಇವಾಗ ಆಂಡ್ರಾಯ್ಡ್ ಆಪ್ಸ್ ನ ಈ ಒಂದು ಫೋಲ್ಡರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಇವಾಗ ಇದ್ರ ಮೇಲೆ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಮೇಲೆ. ಸೊ ಗೈಸ್, ಇವಾಗ ಒಂದು ಫೋಲ್ಡರ್ ಸೆಲೆಕ್ಟ್ ಆಗಿದೆ. ಸೊ ಸೆಲೆಕ್ಟ್ ಆದ ನಂತರ ಇಲ್ಲಿ ಆಪ್ಷನ್ಸ್ ಯಾವ ರೀತಿ ಬರುತ್ತೆ ಮತ್ತೆ ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಆಪ್ಷನ್ಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ, ನಾವೀಗ ರೈಟ್ ಸ್ವೈಪ್ ಮಾಡಿದ್ರೆ ಸಿಗಲ್ಲ. ಸೊ ಈಗ ಏನ್ ಮಾಡ್ಬೇಕಂತಂದ್ರೆ, ನಮ್ಮ ಫೋನಿನ ಓವರ್ ವ್ಯೂ, ಹೋಮ್ ಮತ್ತೆ ಬ್ಯಾಕ್ ಬಟನ್ ಇದೆಯಲ್ಲ, ಸೊ ಕರೆಕ್ಟ್ ಆಗಿ ನಾವು ಹೋಮ್ ಬಟನ್ ಮೇಲೆ ಮುಟ್ಟಿದ್ರೆ ನಮಗೆ ಆಪ್ಷನ್ ಸಿಗುತ್ತೆ. ಕೇಳಿಸ್ಕೊಳ್ಳಿ ನೋಡಿ, ರೀನೇಮ್ ಅಂತ ಸಿಕ್ಕಿದೆ. ನಾನು ಇವಾಗ ಲೆಫ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಂದ ಏನಿದೆ ನೋಡೋಣ. ಸೊ ಇದು ಮೂವ್ ಅಂದ್ರೆ ಕಟ್, ಕಾಪಿ ಅಂದ್ರೆ ಗೊತ್ತು, ಕಾಪಿ. ಸೊ ಈಗ ಸೆಲೆಕ್ಟ್ ಆಗಿದೆ. ಸೊ ನಾನೀಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಸೊ ಇದು ರಿನೇಮ್. ಸೊ ನಾವೀಗ ರಿನೇಮ್ ಅಲ್ಲಿ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ನಮಗೆ ರಿನೇಮ್ ಆಪ್ಷನ್ ಬರುತ್ತೆ. ಸೊ ನಮಗೆ ಬೇಕಾಗಿರುವಂತ ನೇಮ್ ನ ಕೊಟ್ಟು ಇಲ್ಲಿ ರಿನೇಮ್ ಮಾಡಬಹುದು. ಹಾಗೆ ಪಕ್ಕದಲ್ಲಿ ನೋಡೋಣ ಏನಿದೆ. ಸೊ ಇದು ಡಿಲೀಟ್. ಸೊ ಮತ್ತೆ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೋರ್ ಅಂತ ಇದೆ ಗೈಸ್. ಸೊ ಮೋರ್ ಮೇಲೆ ಡಬಲ್ ಟೈಪ್ ಮಾಡಿದ್ರೆ ಏನೋ ಸಿಗುತ್ತೆ, ಕೇಳಿಸ್ಕೊಳ್ಳೋಣ. ಸೊ ಮೊದಲ ಆಪ್ಷನ್ ಇದು ಮೊದಲೇದು ಆಡ್ ಬುಕ್ ಮಾರ್ಕ್. ಸೊ ಆಡ್ ಬುಕ್ ಮಾರ್ಕ್ ಅಂದ್ರೆ ಆಗಲೇ ನಾವು ಓಪನ್ ನ್ಯಾವಿಗೇಷನ್ ಡೋರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅಲ್ಲಿ ಬುಕ್ ಮಾರ್ಕ್ ಅಂತೆಲ್ಲ ಬರುತ್ತೆ, ಹಿಸ್ಟ್ರಿ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ನಾವಿಲ್ಲಿ ಬುಕ್ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಓಪನ್ ನ್ಯಾವಿಗೇಷನ್ ಡೋರ್ ಅಲ್ಲಿ ಬೇಗನೆ ಬುಕ್ ಮಾರ್ಕ್ ಮಾಡ್ಕೊಂಡಿರ್ತಕ್ಕಂಥ ಆಪ್ಸ್ ಮತ್ತೆ ಫೈಲ್ ಫೋಟೋಗಳು ಸಿಗ್ತವೆ. ಓಕೆ, ಸೊ ಈಗ ನಾನು ಮತ್ತೆ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಕಂಪ್ರೆಸ್ ಈ ಒಂದು ಫೈಲ್ ಮ್ಯಾನೇಜರ್ ಪ್ಲಸ್ ಆಪ್ ಅಲ್ಲಿ ನಮಗೆ ಇನ್ಬಿಲ್ಟ್ ಜಿಪ್ ಅಥವಾ ಅನ್ಜಿಪ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನಾವು ಜಿಪ್ ಮಾಡಬಹುದು, ಜಿಪ್ ಆಗಿರೋದನ್ನ ಅನ್ಜಿಪ್ ಕೂಡ ಮಾಡಬಹುದು. ಓಕೆ, ಇವಾಗ ನಾವು ಮೊದಲನೇದಾಗಿ ಜಿಪ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಕಂಪ್ರೆಸ್ ಅಂದ್ರೆ ಜಿಪ್ ಅಂತ ಹೇಳಿ, ನಾನು ಇವಾಗ ಕಂಪ್ರೆಸ್ ಮೇಲೆ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಕಂಪ್ರೆಸ್ ಮೇಲೆ ಡಬಲ್ ಟೈಪ್ ಮಾಡಿದ ತಕ್ಷಣ ನಮಗೆ ಆರ್ಕೈವ್ ನೇಮ್ ಕೇಳ್ತಾ ಇದೆ. ಸೊ ನೋಡೋಣ ಡಿಫಾಲ್ಟ್ ಆಗಿ ಏನಿದೆ ಅಂತ. ಡಿಫಾಲ್ಟ್ ಆಗಿ ಆಂಡ್ರಾಯ್ಡ್ ಆಪ್ ಅಂತಾನೆ ಇದೆ. ನಾನೀಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಡಾಟ್ ಜಿಪ್ ಅಂತ ಇದೆ. ಓಕೆ, ನಾನು ಮತ್ತೆ ಇವಾಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಸೊ ಕ್ಯಾನ್ಸಲ್ ಅಂತಿದೆ, ಮತ್ತೆ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಸೊ ಓಕೆ ಮೇಲೆ ನಾನು ಡಬಲ್ ಟೈಪ್ ಮಾಡ್ತಾ ಇದ್ದೀನಿ, ಕಂಪ್ರೆಸ್ ಆಗುತ್ತೆ. ಗೈಸ್ ಕೇಳಿಸ್ಕೊಂಡ್ರಲ್ಲ, ಕಂಪ್ರೆಸ್ ಆಗ್ತಾ ಇದೆ. ಸೊ ಮತ್ತೆ ನಾನೀಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ, ಏನಾಗುತ್ತೆ ನೋಡೋಣ. ಇನ್ನು ಆಗ್ತಾ ಇದೆ. ಲೆಫ್ಟ್ ಸ್ವೈಪ್ ಮಾಡೋಣ. 67%
ಕಂಪ್ರೆಸ್ ಆಗಿದೆ. ಸೊ ಒಟ್ಟು ಇದರಲ್ಲಿ 115 ಆಪ್ ಇತ್ತು, 104 MB ಇತ್ತು. ಇದು ಕಂಪ್ಲೀಟ್ ಆಗಿ ಕಂಪ್ರೆಸ್ ಆಗಿದೆ. ಇಲ್ಲಿ ಏನಿದೆ ನೋಡೋಣ. ಸೊ ನಾನು ಇವಾಗ ಜಿಪ್ ಆಗಿರೋ ಫೈಲ್ ಹುಡುಕ್ತಾ ಇದ್ದೀನಿ. ರೈಟ್ ಟು ಸ್ವೈಪ್ ಮಾಡ್ತಾ ಇದ್ದೀನಿ. Picture, select, Android app, select, Android apps.zip, 125 MB, 16/6/2023. ನೋಡಿ ಗೈಸ್, ಇಲ್ಲಿ ಆಂಡ್ರಾಯ್ಡ್ ಆಪ್ ಡಾಟ್ ಜಿಪ್ ಅಂತ ಕಂಪ್ರೆಸ್ ಆಗಿದೆ. ಸೊ ಇದನ್ನ ನಾವೀಗ ಎಕ್ಸ್ಟ್ರಾಕ್ಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸೊ ಇದ್ರ ಮೇಲೆ ನಾನು ಇವಾಗ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. ನೋಡಿ ಓಪನ್ ವಿತ್ ಅಂತಿದೆ. ನಾನೀಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾಕ್ಟ್ ಫೈಲ್ ಟು ಅಂತ ಇದೆ. ನಾನು ಮತ್ತೆ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ನೋಡಿ ಕಾಪಿ ಟು. ಓಕೆ, ಇಷ್ಟು ಆಪ್ಷನ್ಸ್ ಇದೆ. ನಾನು ಇವಾಗ ಎಕ್ಸ್ಟ್ರಾಕ್ಟ್ ಫೈಲ್ ಟು ತಗೋತಾ ಇದ್ದೀನಿ, ಮತ್ತೆ ಲೆಫ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಸಪೋಸ್ ಇದು ಇವಾಗ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಜಿಪ್ ಅಂತ ಅನ್ಕೊಳ್ಳೋಣ. ಸೊ ಇದನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಎಕ್ಸ್ಟ್ರಾಕ್ಟ್ ಫೈಲ್ ಟು ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ನಮಗೆ ಲೊಕೇಶನ್ ಬರುತ್ತೆ ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಮತ್ತೆ ನನಗೆ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ಜಸ್ಟ್ ವರ್ಸ್ ತಗೋಣ. ಇಲ್ಲಿ File Manager Plus, Android %20 apps.zip, encoding, auto, Android %20 apps.zip, ticked, extract files to. ಓಕೆ, ಎಕ್ಸ್ಟ್ರಾಕ್ಟ್ ಫೈಲ್ ಟು ಮತ್ತೆ ನಾನೀಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Encoding, auto, ಆಟೋ ಇದೆ. Android %20 app, ticked, extract files to. Showing items 1 to 13 of 16. ಸೊ ಮತ್ತೆ ನಾನೀಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Tap to switch between internal storage and SD card. ನೋಡಿ ಟ್ಯಾಪ್ ಟು ಸ್ವಿಚ್ ಬಿಟ್ವೀನ್ ಇಂಟರ್ನಲ್ SD ಕಾರ್ಡ್ ಅಂತಿದೆ. ನಾನು ಇವಾಗ ಇದರ ಮೇಲೆ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. Extract files to. Not ticked. Showing extract files to. Tap to switch between internal shared storage 1 of 2. ನೋಡಿ ಇಂಟರ್ನಲ್ ಸ್ಟೋರೇಜ್ ಅಂತಿದೆ. ನಾನು ಇವಾಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Android 2 of 2. ನೋಡಿ ಇಲ್ಲಿ ಆಂಡ್ರಾಯ್ಡ್ ಅಂತ ಇದೆ. Review button. Data 100. Not ticked. Tick media 1 item. Not ticked. Tick op 0. Not ticked. Tick extract button. ನಾವು ಇದನ್ನ ಎಲ್ಲಿ ಬೇಕಾ ಸೆಲೆಕ್ಟ್ ಮಾಡ್ಕೋಬಹುದು. ನಮಗೆ ಇಂಟರ್ನಲ್ ಸ್ಟೋರೇಜ್ ತಗೊಳ್ಳೋಣ ಬೇಕಿದ್ರೆ. Not media. Not ticked. Data. Review Android internal shared storage 1 of. Okay. Items 1 to 13 of 16. ಮತ್ತೆ ನನಗೆ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Review Android not ticked. DC not ticked. Download 3 items. ಸೊ ಇಲ್ಲಿ ನೋಡಿ ಡಿಫಾಲ್ಟ್ ಆಗಿ ಫೋಲ್ಡರ್ ತೋರಿಸ್ತಾ ಇರುತ್ತೆ. ನಾನು ಇವಾಗ ಯಾವ ಫೋಲ್ಡರ್ ಬೇಡ, ಇಲ್ಲೇ ಮೇಲೇನೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ನಾನು ಇವಾಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಎಕ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ. ನೋಡಿ ಎಕ್ಸ್ಟ್ರಾಕ್ಟ್, ನನಗೆ ಎಕ್ಸ್ಟ್ರಾಕ್ಟ್ ಮಾಡಿ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾಕ್ಟಿಂಗ್ 0% ಆಗ್ತಾ ಇದೆ. ಲೆಫ್ಟ್ ಸ್ವೈಪ್ ಮಾಡಿ ನೋಡೋಣ ಏನೇನಾಗಿದೆ ಅಂತ. 39.81 MB/s. Extract. Telegram 5 clean up. ನೋಡಿ ಎಕ್ಸ್ಟ್ರಾಕ್ಟ್ ಆಯ್ತು ಗಾಯ್ಸ್. Android apps 1 item. ನೋಡಿ ಗಾಯ್ಸ್ 16/06/23/313 PM. ಸೊ ಇದು ಎಕ್ಸ್ಟ್ರಾಕ್ಟ್ ಮಾಡ್ಕೋ ರೀತಿ. ಸೊ ಗಾಯ್ಸ್ ಇವಾಗ ನೆಕ್ಸ್ಟ್ ಆಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ನಾನು ಇವಾಗ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. File Manager Premium. More mains SD downloads images 0 audio 6 videos documents apps 1.2 GB 55 column 2. ಓಕೆ ಗೈಸ್, ಇಲ್ಲಿ ಆಪ್ಸ್ ಅಂತ ಇದೆಯಲ್ಲ, ಸೊ ಈ ಫೈಲ್ ಮ್ಯಾನೇಜರ್ ಪ್ಲಸ್ ಅಲ್ಲಿ ಇನ್ನೊಂದು ಒಳ್ಳೆ ಫೀಚರ್ ಇದೆ. ಏನಪ್ಪಾ ಅಂತಂದ್ರೆ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥ ಆಪ್ ಅನ್ನ ಬೇರೆಯವರು ಕೂಡ ನೀವು ಅದನ್ನ ಶೇರ್ ಮಾಡಬಹುದು ವಾಟ್ಸ್ಆಪ್ ಮುಖಾಂತರ. ನೋಡಿ ಇವಾಗ ನಾನು ಆಪ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಡೌನ್ಲೋಡ್ ಟ್ಯಾಬ್ ಅಂತ ಇದೆ. ಮತ್ತೆ ನಾನು ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಪ್ಷನ್ ಡೌನ್ಲೋಡ್ ಟ್ಯಾಬ್. ಮತ್ತೆ ನಾನೀಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ನೋಡಿ ಆಲ್ ಟ್ಯಾಬ್ ಅಂತ ಇದೆ. ನಾನು ಆಲ್ ಟ್ಯಾಬ್ ಅಲ್ಲಿ ಈಗ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. App clear 23.40 MB 9.15.0.815 Ka 3 of 317. ನೋಡಿ ಗೈಸ್, ಇವಾಗ ಇದೆಲ್ಲ ಇನ್ಸ್ಟಾಲ್ ಆಗಿರ್ತಕ್ಕಂಥ ಆಪ್ಸ್ಗಳು. ಸೊ ಇಷ್ಟು ತೋರಿಸ್ತಾ ಇದೆ. ಸೊ ಇವಾಗ ನಮಗೆ ಯಾವ ಒಂದು ಆಪ್ ಬೇಕೋ ಆ ಆಪ್ ಪಕ್ಕದಲ್ಲೇ ನಮಗೆ ಸೆಲೆಕ್ಟ್ ಬಟನ್ ಬರುತ್ತೆ. ಆಗಲೇ ನಾವು ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್ ಮಾಡುವಾಗ ಕಟ್ ಕಾಪಿ ಮಾಡುವಾಗ ಯಾವ ರೀತಿ ನಮಗೆ ಸೆಲೆಕ್ಟ್ ಅಂತ ಬಟನ್ ಬಂತು, ಇಲ್ಲಿ ಕೂಡ ಅದೇ ತರ ಬರುತ್ತೆ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಆಡ್ ಕ್ಲಿಯರ್ ಅಂತ ಇದೆ. ಇದ್ರ ಪಕ್ಕದಲ್ಲಿ ಈಗ ಸೆಲೆಕ್ಟ್ ಬಟನ್ ಅಂತ ಬರುತ್ತೆ, ಕೇಳಿಸ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮೇಲೆ ನಾನೀಗ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ.
App clear. 23.40 MB. 9.15.0.815 Ka. ಸೊ ಇವಾಗ ಇದು ಸೆಲೆಕ್ಟ್ ಆಗಿದೆ. ಸೊ ಇಲ್ಲೂ ಕೂಡ ನಮಗೆ ಆಪ್ಷನ್ಸ್ ಬೇಕು ಅಂತಂದ್ರೆ ಸೇಮ್ ಮತ್ತೆ ಹೋಮ್ ಕೀ ಮೇಲೆ ಮುಟ್ಟಬೇಕು. ನಾನು ಇವಾಗ ಹೋಮ್ ಕೀ ಮೇಲೆ ಮುಟ್ತೀನಿ, ನೋಡೋಣ ಏನೇನಿದೆ ಅಂತ. Share out of list. ನೋಡಿ, ಮೊದಲನೇದೇ ಶೇರ್. ಈಗ ನಾವು ಶೇರ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ನಮಗೆ ವಾಟ್ಸ್ಆಪ್ ಅಂತೆಲ್ಲ ಆಪ್ಸ್ ಬರುತ್ತೆ, ಕೇಳಿಸ್ಕೊಳ್ಳಿ. Downloaded. Tab 1 of 2 in list. 2 items. Android system. Showing items 1 to 11 of 317. Showing items 1 to 3 of 3. ಸೊ ಇಲ್ಲಿ ಆಪ್ಸ್ ಓಪನ್ ಆಗಿದೆ. ನಾನೀಗ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Nearby share. Row 1. ನೋಡಿ, ನಿಯರ್ ಬೈ ಶೇರ್, Sharing. ಶೇರಿಂಗ್, File manager plus. ಸೊ ಫೈಲ್ ಮ್ಯಾನೇಜರ್ ಪ್ಲಸ್, WhatsApp. ವಾಟ್ಸ್ಆಪ್, Copy to. Row ಕಾಪಿ ಟು, Gmail. Gmail. Telegram. Telegram. Clipped. Clipped. Cancel. Button. ಸೊ ಇಷ್ಟು ಆಪ್ಗಳ ಮುಖಾಂತರ ನೀವು ಶೇರ್ ಮಾಡಬಹುದು. ಹಾಗೆ ಇದರಲ್ಲಿ ಇನ್ನೊಂದು ವಿಶೇಷ ಇದೆ ಗೈಸ್. ಏನಪ್ಪಾ ಅಂತಂದ್ರೆ, ನಿಮ್ಗೆ ಇನ್ಸ್ಟಾಲ್ ಮಾಡಿಟ್ಕೊಂಡಿರ್ತಕ್ಕಂಥ ಆಪ್ಗಳನ್ನ ಬೇಕಿದ್ರೆ ನೀವು ಬ್ಯಾಕಪ್ ಕೂಡ ತೆಗೆದು ಇಟ್ಕೋಬಹುದು. ನಾನೀಗ ಒಂದ್ಸಲಿ ಬ್ಯಾಕ್ ಪ್ರೆಸ್ ಮಾಡ್ತಾ ಇದ್ದೀನಿ. File manager plus. ಸೊ ಮತ್ತೆ ನಾನೀಗ ಮೇಲೆ ಮುಡ್ತೀನಿ, ನೋಡೋಣ. Share out of list. ಸೊ ಶೇರ್, Uninstall. ನೋಡಿ ಇಲ್ಲಿ ಕೂಡ ಅನ್ಇನ್ಸ್ಟಾಲ್ ಮಾಡಬಹುದು. Backup. ನೋಡಿ, ಬ್ಯಾಕಪ್. Select button. ಸೊ ಇದಿಷ್ಟು ಆಪ್ಷನ್ಸ್ ಬರುತ್ತೆ ಆಪ್ಸ್ ಅಲ್ಲಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಟ್ಯೂಟೋರಿಯಲ್. ಈ ಟ್ಯೂಟೋರಿಯಲ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.